ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 13/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದ ತಕ್ಷಣ ಮೊದಲು ಶುಭಾಬಾ ಗುಡ್ ಮಾರ್ನಿಂಗ್ ಎಂದು ಹೇಳಬೇಕು. ಇಂದಿನ ಪ್ರಶ್ನೆಯಾಗಿದೆ, ಅಕ್ಯುರೇಟ್ ಆಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನಮ್ಮಲ್ಲಿ ಯಾವ ಧಾರಣೆಗಳು ಇರಬೇಕು? ಅಕ್ಯುರೇಟ್ ಆಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮಕ್ಕಳ ಲಕ್ಷಣ ಏನಾಗಿರುತ್ತದೆ? ಉತ್ತರ, ಅಕ್ಯುರೇಟ್ ಆಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಧೈರ್ಯತೆಯ ಗುಣ ಇರಬೇಕು ಮತ್ತು ಗಂಭೀರತೆಯ ಗುಣ ಇರಬೇಕು ಮತ್ತು ತಿಳುವಳಿಕೆ ಇರಬೇಕು. ಈ ಧಾರಣೆಯ ಆಧಾರದಿಂದ ನೀವೇನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆ ನೆನಪಿಗೆ ತಂದೆಯ ಮೂಲಕ ರಿಟರ್ನ್ ಆಗಿ ನೆನಪು ಪ್ರಾಪ್ತಿಯಾಗುತ್ತದೆ ಮತ್ತು ಪರಮಾತ್ಮ ತಂದೆಯ ಕರೆಂಟ್ ನಿಮಗೆ ಪ್ರಾಪ್ತಿಯಾಗಲು ಪ್ರಾರಂಭ ಆಗುತ್ತದೆ. ಈ ನೆನಪಿನ ಶಕ್ತಿಯ ಮೂಲಕ, ಅಂದರೆ ಈ ನೆನಪು ಅನ್ನುವ ಕರೆಂಟ್ನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಪರಮಾತ್ಮ ತಂದೆ ನೀಡುತ್ತಿರುವಂತಹ ಶಕ್ತಿ ಅನ್ನುವ ಕರೆಂಟ್ನ ಮೂಲಕ ನೀವು ಆರೋಗ್ಯವಂತರಾಗುತ್ತಾ ಹೋಗುತ್ತೀರಾ. ಪರಮಾತ್ಮ ತಂದೆ ನೀಡುವಂತಹ ಶಕ್ತಿ ಅನ್ನುವ ಕರೆಂಟ್ನ ಮೂಲಕ ನಮ್ಮ ಮನಸ್ಸು ಸಂಪೂರ್ಣ ಶೀತಲ ಆಗುತ್ತದೆ ಮತ್ತು ಆತ್ಮ ಸತೋ ಪ್ರಧಾನ ಆಗುತ್ತದೆ. ಓಂ ಶಾಂತಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತತತ್ವಂ ಅಂದರೆ ಆತ್ಮರಾದ ನೀವು ಕೂಡ ಶಾಂತ ಸ್ವರೂಪ ಆತ್ಮರಾಗಿದ್ದೀರಾ. ಸರ್ವ ಆತ್ಮರ ಸ್ವಧರ್ಮ ಶಾಂತಿಯಾಗಿದೆ. ಶಾಂತಿ ಧಾಮದಿಂದ ಪುನಃ ಈ ಸಾಕಾರ ಜಗತ್ತಿಗೆ ಬಂದು ನೀವು ಶಬ್ದದಲ್ಲಿ ಬರುತ್ತೀರಾ. ಈ ಕರ್ಮೇಂದ್ರಿಯ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಕರ್ಮೇಂದ್ರಿಯ ನಿಮಗೆ ಸಿಕ್ಕಿದೆ. ಆತ್ಮ ಸೈಜ್ನಲ್ಲಿ ಸಣ್ಣದು ಮತ್ತು ದೊಡ್ಡದು ಆಗುವುದಿಲ್ಲ. ಶರೀರ ಸಣ್ಣದಿದ್ದು ದೊಡ್ಡದಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಶರೀರಧಾರಿ ಅಲ್ಲ. ಮಕ್ಕಳಾದ ನಿಮ್ಮ ಜೊತೆಗೆ ಸಮ್ಮುಖದಲ್ಲಿ ನಾನು ಮಿಲನವನ್ನು ಮಾಡಬೇಕಾಗುತ್ತದೆ. ನೀವೇ ಅರ್ಥ ಮಾಡಿಕೊಳ್ಳಿ, ತಂದೆ ಹೇಗಿರುತ್ತಾರೋ ಆ ತಂದೆಗೆ ಅಂತಹ ಮಕ್ಕಳೇ ಹುಟ್ಟುತ್ತಾರೆ. ಅಂದ ಮೇಲೆ ಆ ಮಗ ಎಂದೂ ಕೂಡ ನಾನು ಪರಮಧಾಮದಿಂದ ಜನ್ಮವನ್ನು ಪಡೆದುಕೊಂಡು ಈ ಮಾತ್ಪಿತಾರ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಎಂದು ಹೇಳುವುದಿಲ್ಲ. ಅಂದರೆ ಆತ್ಮನಾದ ನಾನು ಪರಮಧಾಮದಿಂದ ಈ ಮಾತ್ಪಿತಾರ ಬಳಿ ಜನ್ಮವನ್ನು ಪಡೆದುಕೊಂಡು ಈ ಮಾತ್ಪಿತಾರ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದೇನೆ ಎಂದು ಯಾವ ಆತ್ಮರು ತಮ್ಮ ತಂದೆ ತಾಯಿಗೆ ಎಂದೂ ಹೇಳುವುದಿಲ್ಲ. ಬಲೆ ಯಾವುದೋ ಒಂದು ಹೊಸ ಆತ್ಮ ಈ ಸೃಷ್ಟಿಗೆ ಬರುತ್ತದೆ. ಆ ಆತ್ಮ ಯಾರ ಶರೀರದಲ್ಲಿ ಬೇಕಾದರೂ ಪ್ರವೇಶವನ್ನು ಮಾಡಬಹುದು, ಅಥವಾ ಯಾವುದೋ ಹಳೆಯ ಆತ್ಮ ಯಾರ ಶರೀರದಲ್ಲಿ ಬೇಕಾದರೂ ಪ್ರವೇಶವನ್ನು ಮಾಡುತ್ತದೆ. ಆದರೆ ಆ ಆತ್ಮ ಎಂದೂ ಕೂಡ ನನ್ನ ಮಾತ್ಪಿತಾರ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ನಾನು ಈ ಶರೀರದಲ್ಲಿ ಬಂದಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಆ ಮಗು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಸ್ವಾಭಾವಿಕವಾಗಿ ಆ ಮಗುವಿಗೆ ಮಾತ್ಪಿತಾ ಸಿಕ್ಕು ಬಿಡುತ್ತಾರೆ. ಇಲ್ಲಿ ಇದು ಹೊಸ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪರಮಧಾಮದಿಂದ ಬಂದು ಮಕ್ಕಳಾದ ನಿಮ್ಮ ಸಮ್ಮುಖದಲ್ಲಿ ಇದ್ದೇನೆ. ಪರಮಾತ್ಮ ತಂದೆಯಾದ ನಾನು ಮಕ್ಕಳಾದ ನಿಮ್ಮನ್ನು ಸಮ್ಮುಖದಲ್ಲಿ ಮಿಲನವನ್ನು ಮಾಡುವುದಕ್ಕೋಸ್ಕರ ಪರಮಧಾಮದಿಂದ ಬಂದಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ. ಮಕ್ಕಳಿಗೆ ಪುನಃ ನಾನು ಜ್ಞಾನವನ್ನು ನೀಡುತ್ತೇನೆ, ಏಕೆಂದರೆ ನಾನು ಜ್ಞಾನದ ಸಾಗರ ಆಗಿದ್ದೇನೆ, ನಾಲೆಜ್ಫುಲ್ ಆಗಿದ್ದೇನೆ. ನಾನು ಬರುವುದೇ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ, ನಿಮಗೆ ರಾಜಯೋಗವನ್ನು ಕಲಿಸಲು ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ರಾಜಯೋಗವನ್ನು ಕಲಿಸುವಂತವರು ಭಗವಂತ ತಂದೆ ಆಗಿದ್ದಾರೆ. ಶ್ರೀಕೃಷ್ಣನ ಆತ್ಮಕ್ಕೆ ಈಶ್ವರಿಯ ಪಾತ್ರ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನ ಆತ್ಮಕ್ಕೆ ಈ ಈಶ್ವರಿಯ ಪಾತ್ರ ಸಿಕ್ಕಿಲ್ಲ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಪಾತ್ರ ಇದೆ. ಈಶ್ವರನ ಪಾತ್ರ ಕೂಡ ತನ್ನದೇ ಆದ ಪಾತ್ರ ಆಗಿದೆ. ಈಶ್ವರನಿಗೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈ ರೀತಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ನಿಮಗೆ ಎಷ್ಟೊಂದು ಮಧುರತೆಯ ಅನುಭವ ಆಗುತ್ತದೆ. ನಾನು ಮೊದಲು ಹೇಗಿದ್ದೆ, ಈಗ ನಾನು ಎಷ್ಟು ಶ್ರೇಷ್ಠ ಆತ್ಮ ಆಗುತ್ತಿದ್ದೇನೆ. ಅಂದರೆ ಮೊದಲು ನಾನು ಕನಿಷ್ಠ ಆತ್ಮ ಆಗಿದ್ದೆ, ಈಗ ಶ್ರೇಷ್ಠ ಆತ್ಮ ಆಗುತ್ತಿದ್ದೇನೆ. ಈ ನಾಟಕ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಅನ್ಯರಿಗೆ ತಿಳಿಸುತ್ತೀರಾ. ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ.
ಅನ್ನುವ ಒಂದು ಮಾತು ನೆನಪಿನಲ್ಲಿ ಇದ್ದರೂ ಕೂಡ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗುತ್ತದೆ. ಇದು ಪುರುಷೋತ್ತಮ ಸಂಗಮ ಯುಗ ಅನ್ನುವ ಒಂದು ಮಾತು ನೆನಪಿದ್ದರೂ ಕೂಡ ನಾನೀಗ ಪುನಃ ಸತ್ಯುಗಕ್ಕೆ ಹೋಗುತ್ತೇನೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗಿರುತ್ತದೆ. ಈಗ ನಾವು ಸಂಗಮ ಯುಗದಲ್ಲಿ ಇದ್ದೇವೆ. ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗಬೇಕು. ವಾಪಸ್ ನಮ್ಮ ಮನೆಗೆ ಹೋಗುವುದಕ್ಕೋಸ್ಕರ ಅವಶ್ಯವಾಗಿ ನಾವು ಪಾವನ ಆಗಬೇಕು. ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು. ಅಹೋ, ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಆಗ ನೀವು ಸತೋ ಪ್ರಧಾನರಾಗುತ್ತೀರಾ ಮತ್ತು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ. ಪರಮಾತ್ಮ ತಂದೆ ಮಕ್ಕಳನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ಕೇವಲ ಟೀಚರ್ನ ರೂಪದಲ್ಲಿ ಶಿಕ್ಷಣವನ್ನು ಕಲಿಸಿ ವಾಪಸ್ ಮನೆಗೆ ಹೋಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲಿ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಮತ್ತು ಟೀಚರ್ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆ ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ, ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಇಂತಹ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ, ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು. ಅಂದರೆ ಪರಮಾತ್ಮ ತಂದೆಯ ಜೊತೆಗೆ ಬಹಳಷ್ಟು ಪ್ರೀತಿಯನ್ನು ಜೋಡಣೆ ಮಾಡಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದ ತಕ್ಷಣ ಮೊಟ್ಟ ಮೊದಲು ಶುಭಾಬಾ ಗುಡ್ ಮಾರ್ನಿಂಗ್ ಎಂದು ಹೇಳಬೇಕು. ಪರಮಾತ್ಮ ತಂದೆಗೆ ಗುಡ್ ಮಾರ್ನಿಂಗ್ ಅನ್ನು ಹೇಳುವುದು ಅಂದರೆ ತಂದೆಯನ್ನು ನೆನಪು ಮಾಡುವುದು. ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ. ಮಕ್ಕಳಾದ ನೀವು ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು. ನಾನು ಅಮೃತ ವೇಳೆಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಬೇಹದ್ದಿನ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೇನೆ ಎಂದು. ಮನುಷ್ಯರು ಬೆಳಗ್ಗೆ ಭಕ್ತಿಯನ್ನು ಮಾಡುತ್ತಾರೆ. ಭಕ್ತಿ ಮನುಷ್ಯರಿಗೆ ಎಷ್ಟೊಂದು ಪ್ರಿಯ ಆಗಿದೆ. ಭಕ್ತಿಯನ್ನು ಮನುಷ್ಯರು ಬಹಳಷ್ಟು ಪ್ರೀತಿಯಿಂದ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ, ಕೆಲವು ಮಕ್ಕಳು ಮನಪೂರ್ವಕವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಅಂದರೆ ಕೆಲವರು ಪ್ರೀತಿಯಿಂದ ಅಥವಾ ಪ್ರೇಮದಿಂದ ಮನಪೂರ್ವಕವಾಗಿ ತಂದೆಯನ್ನು ನೆನಪು ಮಾಡುವುದಿಲ್ಲ. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಗೆ ಗುಡ್ ಮಾರ್ನಿಂಗ್ ಅನ್ನು ಹೇಳಬೇಕು. ಜ್ಞಾನದ ಚಿಂತನೆಯನ್ನು ಮಾಡಬೇಕು. ಆಗ ಖುಷಿಯ ನಶೆ ಏರುತ್ತದೆ. ಪರಮಾತ್ಮ ತಂದೆಗೆ ನೀವು ಗುಡ್ ಮಾರ್ನಿಂಗ್ ಅನ್ನು ಹೇಳದೇ ಇದ್ದರೆ ಪಾಪದ ಹೊರೆ ಹೇಗೆ ಸಮಾಪ್ತಿಯಾಗಲು ಸಾಧ್ಯ? ಮುಖ್ಯವಾದ ಮಾತೆ ಪರಮಾತ್ಮ ತಂದೆಯ ನೆನಪಾಗಿದೆ. ಈ ನೆನಪಿನ ಮೂಲಕ ಭವಿಷ್ಯಕ್ಕೋಸ್ಕರ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ. ಕಲ್ಪಾಂತರಕ್ಕೋಸ್ಕರ ಈ ಸಂಪಾದನೆ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಬಹಳಷ್ಟು ಧೈರ್ಯದಿಂದ, ಗಂಭೀರತೆಯಿಂದ, ಬಹಳಷ್ಟು ಬುದ್ಧಿವಂತಿಕೆಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಕೆಲವರು ಕೇವಲ ಬಾಹ್ಯ ರೂಪದಲ್ಲಿ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದೆ ಅನ್ನುವ ಲೆಕ್ಕವನ್ನು ತೋರಿಸುವುದಕ್ಕೋಸ್ಕರ ನಾನು ಶಿವ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಎಕ್ಯುರೇಟ್ ಆಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ಯಾರು ಪರಮಾತ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೋ ಅವರಿಗೆ ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಅನ್ನುವ ಕರೆಂಟ್ ಜಾಸ್ತಿ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ರಿಟರ್ನ್ ಆಗಿ ತಂದೆಯ ನೆನಪು ನಮಗೆ ಪ್ರಾಪ್ತಿಯಾಗುತ್ತದೆ. ಯೋಗ ಮತ್ತು ಜ್ಞಾನ ಅನ್ನುವ ಎರಡು ಮಾತು ಇದೆ. ಯೋಗದ ಸಬ್ಜೆಕ್ಟೇ ಬೇರೆ ಆಗಿದೆ. ಯೋಗದ ವಿಷಯ ಬಹಳ ದೊಡ್ಡ ವಿಷಯ ಆಗಿದೆ. ಯೋಗದ ಮೂಲಕ ಆತ್ಮ ಸತೋ ಪ್ರಧಾನ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಸತೋ ಪ್ರಧಾನ ಆಗುವುದು ಅಸಂಭವ ಮಾತಾಗಿದೆ. ಬಹಳ ಚೆನ್ನಾಗಿ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸ್ವಾಭಾವಿಕವಾಗಿ ತಂದೆಯ ಮೂಲಕ ಶಕ್ತಿ ಅನ್ನುವ ಕರೆಂಟ್ ಪ್ರಾಪ್ತಿಯಾಗುತ್ತದೆ. ನೀವು ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಮೂಲಕ ಸಿಗುವಂತಹ ಶಕ್ತಿ ಅನ್ನುವ ಕರೆಂಟ್ನ ಮೂಲಕ ನೀವು ಆರೋಗ್ಯವಂತರಾಗುತ್ತೀರಾ. ಶಕ್ತಿ ಅನ್ನುವ ಕರೆಂಟ್ನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ. ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಆಗ ತಂದೆ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ಎಷ್ಟು ದೊಡ್ಡ ಖಜಾನೆಯನ್ನು ಮಕ್ಕಳಾದ ನಿಮಗೆ ನೀಡುತ್ತಾರೆ. ಮಧುರ ಮಕ್ಕಳಿಗೆ ಈ ಮಾತು ಬಹಳ ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇರಬೇಕು. ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ. ಪರಮಾತ್ಮ ಶಿವ ತಂದೆ ಸದ್ಗತಿದಾತ ಆಗಿದ್ದಾರೆ. ಸದ್ಗತಿ ಅಂದರೆ ಪರಮಾತ್ಮ ತಂದೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಎಷ್ಟೊಂದು ಮಧುರ ತಂದೆಯಾಗಿದ್ದಾರೆ.
ಪರಮಾತ್ಮ ತಂದೆ ಬಹಳಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ನಿಮಗೆ ಶಿವ ತಂದೆ ಬ್ರಹ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಅತೀ ಮಧುರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಯಾವುದೇ ಪ್ರಕಾರದ ತೊಂದರೆಯನ್ನು ನೀಡುವುದಿಲ್ಲ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯ ನೆನಪು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳಬೇಕು. ಅಂದರೆ ನಿರಂತರ ಮನಸ್ಸಿನಲ್ಲಿ ತಂದೆಯ ನೆನಪೇ ಇರಬೇಕು. ಆಗ ನಮ್ಮ ಮನಸ್ಸು ಶೀತಲ ಆಗುತ್ತದೆ. ಒಬ್ಬ ಪರಮಾತ್ಮ ತಂದೆಯ ನೆನಪು ನಮಗೆ ಕಾಡಿಸಬೇಕು. ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ಎಷ್ಟು ದೊಡ್ಡ ಆಸ್ತಿ ಸಿಗುತ್ತದೆ. ನಾವೀಗ ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ, ನನ್ನಲ್ಲಿ ಎಷ್ಟು ದೈವಿ ಗುಣ ಧಾರಣೆಯಾಗಿದೆ. ಏಕೆಂದರೆ ಮಕ್ಕಳಾದ ನೀವು ಈಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ. ನೀವೀಗ ಎಷ್ಟು ಜಾಸ್ತಿ ಸಮಯ ಯೋಗದಲ್ಲಿ ಸ್ಥಿತ ಆಗುತ್ತೀರೋ ಅಷ್ಟು ಮುಳ್ಳಿನಿಂದ ಹೂವಾಗುತ್ತೀರಾ ಮತ್ತು ಸತೋ ಪ್ರಧಾನ ಆತ್ಮರಾಗುತ್ತಾ ಹೋಗುತ್ತೀರಾ. ನೀವು ಹೂವಾಗಿ ಬಿಟ್ಟರೆ ಪುನಃ ನೀವು ಈ ಸಾಕಾರ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ. ಹೂದೋಟ ಅಂದರೆ ಸ್ವರ್ಗ ಆಗಿದೆ. ಯಾರು ಬಹಳಷ್ಟು ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೋ ಅಂತವರು ಸತ್ಯವಾದ ಸುಗಂಧಭರಿತ ಹೂವಾಗಿದ್ದಾರೆ. ಯಾರು ಅನೇಕ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೋ ಅಂತವರಿಗೆ ಸತ್ಯವಾದ ಸುಗಂಧಭರಿತ ಹೂವು ಎಂದು ಕರೆಯಲಾಗುತ್ತದೆ. ಅವರು ಎಂದೂ ಯಾರಿಗೂ ಮುಳ್ಳನ್ನು ಚುಚ್ಚುವುದಿಲ್ಲ. ಕ್ರೋಧ ಬಹಳ ದೊಡ್ಡ ಮುಳ್ಳಾಗಿದೆ. ಕ್ರೋಧಕ್ಕೆ ವಶಾಗಿ ಅನೇಕರಿಗೆ ದುಃಖವನ್ನು ನೀಡುತ್ತಾರೆ. ಈಗ ಮಕ್ಕಳಾದ ನೀವು ಮುಳ್ಳಿನ ಜಗತ್ತಿನಿಂದ ದೂರ ಆಗಿದ್ದೀರಾ. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಹೇಗೆ ತೋಟವನ್ನು ನೋಡಿಕೊಳ್ಳುವಂತಹ ಮಾಲಿ ಭಿನ್ನ ಭಿನ್ನ ಪ್ರಕಾರದ ಹೂವನ್ನು ಭಿನ್ನ ಭಿನ್ನ ಪ್ರಕಾರದ ಪಾಟ್ನಲ್ಲಿ ಇಟ್ಟಿರುತ್ತಾರೆ. ಅದೇ ರೀತಿ ಹೂವಾದಂತಹ ನಿಮ್ಮನ್ನು ಸಂಗಮ ಯುಗ ಅನ್ನುವ ಪಾಟ್ನಲ್ಲಿ ಸಪರೇಟ್ ಆಗಿ ಇಡಲಾಗಿದೆ. ನೀವೀಗ ಪುನಃ ಹೂವಾಗಿ ಸ್ವರ್ಗಕ್ಕೆ ಹೋಗುತ್ತೀರಾ. ಹೂವಾದಂತಹ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ. ಕಲಿಯುಗದ ಮುಳ್ಳುಗಳು ಭಸ್ಮ ಆಗಿ ಬಿಡುತ್ತದೆ. ಮಧುರ ಮಕ್ಕಳಿಗೆ ಗೊತ್ತಿದೆ, ಪಾರಲೌಕಿಕ ತಂದೆಯ ಮೂಲಕ ನಮಗೆ ಅವಿನಾಶಿ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಯಾರು ಸತ್ಯ ಸತ್ಯ ಮಕ್ಕಳಾಗಿದ್ದಾರೋ, ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಬಹಳಷ್ಟು ಪ್ರೀತಿ ಇದೆಯೋ, ಯಾರಿಗೆ ಬಾಪ್ತಾದರವರ ಬಗ್ಗೆ ಸಂಪೂರ್ಣ ಪ್ರೀತಿ ಇದೆಯೋ ಅವರಿಗೆ ಬಹಳಷ್ಟು ಖುಷಿ ಇರುತ್ತದೆ. ನಾನೀಗ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವ ಖುಷಿ ಇರುತ್ತದೆ. ಇನ್ನು ಪುರುಷಾರ್ಥದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಪುರುಷಾರ್ಥದ ಮೂಲಕ ಪರಮಾತ್ಮ ತಂದೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಕೇವಲ ಬಾಯಿಂದ ಹೇಳಿದ ತಕ್ಷಣ ಯಾರು ವಿಶ್ವಕ್ಕೆ ಮಾಲೀಕರಾಗುವುದಿಲ್ಲ. ಪುರುಷಾರ್ಥವನ್ನು ಮಾಡಿದರೆ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಯಾರು ಅನನ್ಯ ಮಕ್ಕಳಾಗಿದ್ದಾರೋ ಅವರಿಗೆ ಸದಾ ಈ ಮಾತಿನ ನೆನಪಿರುತ್ತದೆ, ನಾನೀಗ ಸ್ವಯಂಗೋಸ್ಕರ ಅದೇ ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವೀಗ ಎಷ್ಟು ಜಾಸ್ತಿ ಅನೇಕರ ಕಲ್ಯಾಣವನ್ನು ಮಾಡುತ್ತೀರೋ ಅಷ್ಟು ಜಾಸ್ತಿ ಬಹುಮಾನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅನೇಕರಿಗೆ ನೀವು ಮಾರ್ಗವನ್ನು ತೋರಿಸಿದರೆ ಅನೇಕರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಜ್ಞಾನ ರತ್ನದಿಂದ ನೀವು ಜೋಳಿಗೆಯನ್ನು ತುಂಬಿಕೊಂಡು ಪುನಃ ಜ್ಞಾನವನ್ನು ದಾನವಾಗಿ ನೀಡಬೇಕು. ಜ್ಞಾನದ ಸಾಗರ ನಿಮಗೆ ಜ್ಞಾನ ರತ್ನದ ತಟ್ಟೆಯನ್ನು ತುಂಬಿ ತುಂಬಿ ಕೊಡುತ್ತಿದ್ದಾರೆ. ಯಾರು ಪುನಃ ಜ್ಞಾನವನ್ನು ದಾನವಾಗಿ ನೀಡುತ್ತಾರೋ ಅಂತವರು ಎಲ್ಲರಿಗೂ ಪ್ರಿಯ ಆಗಿದ್ದಾರೆ. ಮಕ್ಕಳ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು. ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಹೇಳುತ್ತಾರೆ, ನಾನು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು. ಅವರು ಪರಮಾತ್ಮ ತಂದೆಗೆ ಸಂಪೂರ್ಣ ಅಂಟಿಕೊಂಡು ಬಿಡುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಬಹಳಷ್ಟು ಪ್ರೀತಿ ಇರುತ್ತದೆ. ಏಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರಾಣವನ್ನು ದಾನವಾಗಿ ನೀಡುವಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆ ನಮಗೆ ಎಂತಹ ಜ್ಞಾನದ ವರದಾನವನ್ನು ನೀಡುತ್ತಾರೆ ಅಂದರೆ, ಆ ಜ್ಞಾನದ ವರದಾನದ ಮೂಲಕ ಎಷ್ಟೊಂದು ಕನಿಷ್ಠರಾಗಿರುವ ನಾವು ಎಷ್ಟೊಂದು ಶ್ರೇಷ್ಠರಾಗುತ್ತೇವೆ. ಅಂದರೆ ಕಂಗಾಲಾಗಿರುವ ನಾವು ಶ್ರೀಮಂತರಾಗಿ ಬಿಡುತ್ತೇವೆ. ಅಂದರೆ ಪರಮಾತ್ಮ ತಂದೆ ಇಷ್ಟೊಂದು ನಮ್ಮ ಭಂಡಾರವನ್ನು ಭರ್ಪೂರ್ ಮಾಡಿಬಿಡುತ್ತಾರೆ. ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇರುತ್ತದೆ ಮತ್ತು ತಂದೆಯ ಆಕರ್ಷಣೆ ನಿಮ್ಮನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮಲ್ಲೂ ಕೂಡ ಆಕರ್ಷಣೆ ಜಾಸ್ತಿ ಆಗುತ್ತದೆ. ಸೂಜಿ ಸ್ವಚ್ಛವಾಗಿದ್ದಾಗ
ಅಯಸ್ಕಾಂತ ಆ ಸೂಜಿಯನ್ನು ಆಕರ್ಷಣೆ ಮಾಡುತ್ತದೆ. ಅದೇ ರೀತಿ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದ್ದರೆ ತಂದೆಯ ಆಕರ್ಷಣೆ ನಮ್ಮನ್ನು ಆಕರ್ಷಿಸುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಬರಬಾರದು. ಹೇಗೆ ಪತ್ನಿಗೆ ಪತಿಯ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆ, ಆದ್ದರಿಂದ ಪತ್ನಿ ಪತಿಯನ್ನೇ ನೆನಪು ಮಾಡುತ್ತಾರೆ. ಈಗ ಪರಮಾತ್ಮ ತಂದೆಯ ಜೊತೆಗೆ ನಿಮಗೆ ನಿಶ್ಚಿತಾರ್ಥ ಆಗಿದೆ. ನಿಶ್ಚಿತಾರ್ಥದ ಖುಷಿಯೇನು ಕಡಿಮೆ ಇರುವುದಿಲ್ಲ. ನಿಶ್ಚಿತಾರ್ಥ ಆದಾಗ ಬಹಳಷ್ಟು ಖುಷಿಯಾಗುತ್ತದೆ, ಖುಷಿ ಕಡಿಮೆ ಇರುವುದಿಲ್ಲ. ಶಿವ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ನನ್ನ ಜೊತೆಗೆ ನಿಮ್ಮ ನಿಶ್ಚಿತಾರ್ಥ ಆಗಿದೆ. ಬ್ರಹ್ಮ ತಂದೆಯ ಜೊತೆಗೆ ನಿಮ್ಮ ನಿಶ್ಚಿತಾರ್ಥ ಆಗಿಲ್ಲ. ಈಗ ಪಕ್ಕಾ ರೂಪದಲ್ಲಿ ನಿಶ್ಚಿತಾರ್ಥ ಆಗಿದ್ದರೆ ಪುನಃ ಆ ಪರಮಾತ್ಮ ತಂದೆಯ ನೆನಪು ನಿಮ್ಮನ್ನು ಕಾಡಿಸಬೇಕು. ನಿಮಗೆ ತಂದೆಯ ನೆನಪು ಕಾಡಿಸಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ನೀವು ತಪ್ಪನ್ನು ಮಾಡಬೇಡಿ. ಸ್ವದರ್ಶನ ಚಕ್ರಧಾರಿಗಳಾಗಿ, ಲೈಟ್ ಹೌಸ್ ಆಗಿ ನೀವೀಗ ಚೆನ್ನಾಗಿ ಸ್ವದರ್ಶನ ಚಕ್ರಧಾರಿ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಪುನಃ ನೀವು ಜ್ಞಾನದ ಸಾಗರನ ಸಮಾನ ಆಗಿಬಿಡುತ್ತೀರಾ. ಅಂದರೆ ನೀವು ಜ್ಞಾನದ ಸಾಗರರಾಗಿ ಬಿಡುತ್ತೀರಾ. ಹೇಗೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ಟೀಚರ್ ಆಗಿ ಬಿಡುತ್ತಾರೆ, ನಿಮ್ಮ ಕರ್ತವ್ಯ ಕೂಡ ಟೀಚರ್ ಆಗುವುದಾಗಿದೆ. ಎಲ್ಲರನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ, ಆಗ ನೀವು ಚಕ್ರವರ್ತಿ ರಾಜಾರಾಣಿ ಆಗುತ್ತೀರಾ. ಆದ್ದರಿಂದ ಪರಮಾತ್ಮ ತಂದೆ ಸದಾ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತಿದ್ದೀರಾ? ಪರಮಾತ್ಮ ತಂದೆ ಕೂಡ ಸ್ವದರ್ಶನ ಚಕ್ರಧಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಬಂದಿರುವುದೇ ಮಧುರ ಮಕ್ಕಳಾದ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ. ಮಕ್ಕಳಾದ ನಿಮ್ಮನ್ನು ಬಿಟ್ಟು ತಂದೆಗೂ ಕೂಡ ಪರಮಧಾಮದಲ್ಲಿ ಆರಾಮ್ನ ಅನುಭವ ಆಗುವುದಿಲ್ಲ. ಮಕ್ಕಳು ಇರದೇ ಇರುವ ಕಾರಣ ಪರಮಧಾಮದಲ್ಲಿ ನನಗೂ ಕೂಡ ವಿಶ್ರಾಂತಿಯ ಅನುಭವ ಆಗುತ್ತಿಲ್ಲ. ಅಂದರೆ ನನಗೆ ವಿಶ್ರಾಂತಿಯೇ ಇಲ್ಲ ಎಂದು ತಂದೆ ತಿಳಿಸುತ್ತಾರೆ. ಯಾವಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವ ಸಮಯ ಬರುತ್ತದೆಯೋ ಆಗ ತಂದೆಗೆ ಪರಮಧಾಮದಲ್ಲಿ ವಿಶ್ರಾಂತಿ ಇಲ್ಲದಂತೆ ಆಗುತ್ತದೆ. ಅಂದರೆ ಪರಮಧಾಮದಲ್ಲಿ ಆರಾಮ್ನ ಅನುಭವವೇ ಆಗುವುದಿಲ್ಲ. ಈಗ ನಾನು ಹೋಗಬೇಕು, ಈಗ ನಾನು ಹೋಗಬೇಕು ಅನ್ನುವ ಸಂಕಲ್ಪ ತಂದೆಗೆ ಬರುತ್ತದೆ. ಮಕ್ಕಳು ಬಹಳಷ್ಟು ಕೂಗಿ ಕರೆಯುತ್ತಿದ್ದಾರೆ, ಮಕ್ಕಳು ಬಹಳಷ್ಟು ದುಃಖಿಗಳಾಗಿದ್ದಾರೆ ಎಂದು ತಂದೆಗೆ ಮಕ್ಕಳ ಬಗ್ಗೆ ಕರುಣೆ ಬರುತ್ತದೆ. ಈಗ ಮಕ್ಕಳಾದ ನೀವು ವಾಪಸ್ ಮನೆಗೆ ಹೋಗಬೇಕು. ಮನೆಗೆ ಹೋದ ನಂತರ ನಿಮ್ಮಷ್ಟಕ್ಕೆ ನೀವೇ ಪುನಃ ಸುಖಧಾಮಕ್ಕೆ ಹೋಗುತ್ತೀರಾ. ಸುಖಧಾಮಕ್ಕೆ ನಿಮ್ಮ ಜೊತೆಗಾರ ಆಗಿ ನಾನು ಬರುವುದಿಲ್ಲ. ಸುಖಧಾಮಕ್ಕೆ ಹೋಗುವಾಗ ಪರಮಾತ್ಮ ತಂದೆ ನಮಗೆ ಜೊತೆಗಾರ ಆಗುವುದಿಲ್ಲ. ನಿಮ್ಮ ಸ್ಥಿತಿಗನುಸಾರವಾಗಿ ನಿಮ್ಮ ಆತ್ಮ ಸುಖಧಾಮಕ್ಕೆ ಹೋಗುತ್ತದೆ. ಈಗ ಮಕ್ಕಳಿಗೆ ಬಹಳಷ್ಟು ನಶೆ ಇರಬೇಕು. ನಾನೀಗ ಈ ಆತ್ಮಿಕ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಅನ್ನುವ ನಶೆ ಮಕ್ಕಳಿಗೆ ಇರಬೇಕು. ನಾನು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ, ಅಂದರೆ ಪರಮಾತ್ಮ ತಂದೆಗೆ ವಿದ್ಯಾರ್ಥಿ ಆಗಿದ್ದೇನೆ, ನಾನು ಈಶ್ವರನ ವಿದ್ಯಾರ್ಥಿ ಅನ್ನುವ ನಶೆ ನಿಮಗೆ ಇರಬೇಕು. ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ, ಅಥವಾ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಈ ಶಿಕ್ಷಣದ ಮೂಲಕ ಎಲ್ಲ ಮಿನಿಸ್ಟರ್ ಆಗುವಂತಹ ಪರೀಕ್ಷೆಯನ್ನು ನಾವು ಪಾಸ್ ಮಾಡುತ್ತೇವೆ. ಆರೋಗ್ಯಕ್ಕೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಶಿಕ್ಷಣವನ್ನು ನಾವು ಕಲಿಯುತ್ತಿದ್ದೇವೆ. ಅಂದ ಮೇಲೆ ಹೆಲ್ತ್ ಮಿನಿಸ್ಟರಿ, ಫುಡ್ ಮಿನಿಸ್ಟರಿ, ಲ್ಯಾಂಡ್ ಮಿನಿಸ್ಟರಿ, ಬಿಲ್ಡಿಂಗ್ ಮಿನಿಸ್ಟರಿ ಎಲ್ಲಾ ಮಾತು ಈ ಶಿಕ್ಷಣದಲ್ಲಿ ಸಮಾವೇಶ ಆಗಿದೆ. ಅಂದ ಮೇಲೆ ಎಲ್ಲಾ ಪ್ರಕಾರದ ಮಿನಿಸ್ಟರಿಯ ಶಿಕ್ಷಣವನ್ನು ನಾವು ಇಲ್ಲಿ ಪಾಸ್ ಮಾಡುತ್ತೇವೆ. ಮಧುರಾತಿ ಮಧುರ ಮಕ್ಕಳಿಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಯಾವಾಗ ನೀವು ಯಾವುದಾದರೂ ಸಭೆಯಲ್ಲಿ ಭಾಷಣವನ್ನು ಮಾಡುತ್ತೀರೋ ಅಥವಾ ಯಾರಿಗಾದರೂ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಗಳಿಗೆ ಗಳಿಗೆಗೂ ಹೇಳಬೇಕು, ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪಾವನರಾಗುತ್ತೀರಾ. ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಆದರೆ ನೀವು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನೀವು ಅನ್ಯರಿಗೆ ತಂದೆಯನ್ನು ನೆನಪು ಮಾಡಿ ಎಂದು ತಿಳಿಸಬಹುದು. ಈ ಮಾತಿನಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಇನ್ನೂ ದುರ್ಬಲತೆ ಇದೆ. ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಮಕ್ಕಳಲ್ಲಿ ಇನ್ನೂ ಬಹಳಷ್ಟು ದುರ್ಬಲತೆ ಇದೆ. ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು. ನಿಮಗೆ ಆಂತರ್ಯದಲ್ಲಿ ಖುಷಿಯ ಅನುಭವ ಆಗಬೇಕು. ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ ನಿಮ್ಮ ಜ್ಞಾನದ ಪ್ರಭಾವ ಆಗುತ್ತದೆ.
ನೀವೀಗ ಜಾಸ್ತಿ ಮಾತನ್ನು ಮಾತನಾಡಬಾರದು. ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸ್ವಲ್ಪ ಜ್ಞಾನವನ್ನು ತಿಳಿಸಿದರೂ ಕೂಡ ಆ ಜ್ಞಾನದ ಬಾಣ ನಾಟುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕಳೆದಿದ್ದು ಕಳೆದು ಹೋಯಿತು. ನೀವು ಮೊದಲು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಿ. ನೀವು ಸ್ವಯಂ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ, ಅನ್ಯರಿಗೆ ಕೇವಲ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಿದ್ದರೆ ಇದು ಕೂಡ ಮೋಸ ಆಗಿದೆ. ಇಂತಹ ಸುಳ್ಳು ಅಥವಾ ಮೋಸ ಈ ಜ್ಞಾನ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಇಲ್ಲ. ನೀವು ಒಂದು ವೇಳೆ ಅಸತ್ಯವನ್ನು ಹೇಳಿದರೆ ನಿಮ್ಮ ಮನಸ್ಸು ಆಂತರ್ಯದಲ್ಲಿ ನಿಮ್ಮನ್ನೇ ತಿನ್ನುತ್ತಿರುತ್ತದೆ. ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಪ್ರೀತಿ ಇರದೇ ಇದ್ದರೆ ನೀವು ತಂದೆಯ ಶ್ರೀಮತದಂತೆ ನಡೆಯಲು ಸಾಧ್ಯ ಇಲ್ಲ. ಬೇಹದ್ದಿನ ತಂದೆ ಎಂತಹ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಬೇಹದ್ದಿನ ತಂದೆ ಎಂತಹ ಶಿಕ್ಷಣವನ್ನು ಕಲಿಸುತ್ತಾರೋ ಅಂತಹ ಶಿಕ್ಷಣವನ್ನು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಹಳೆಯ ಜಗತ್ತನ್ನು ಈಗ ಮರೆತು ಬಿಡಿ. ಅಂತ್ಯದಲ್ಲಿ ನೀವು ಎಲ್ಲವನ್ನೂ ಕೂಡ ಮರೆಯಬೇಕು. ಕೇವಲ ನಿಮ್ಮ ಬುದ್ಧಿಯೋಗ ಶಾಂತಿಧಾಮ ಮತ್ತು ಸುಖಧಾಮದ ಜೊತೆಗೆ ಅಂತ್ಯದಲ್ಲಿ ಜೋಡಣೆ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನಾವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು. ಪತಿತ ಆತ್ಮರು ತಂದೆಯ ಬಳಿ ಹೋಗಲು ಸಾಧ್ಯ ಇಲ್ಲ. ಪರಮಧಾಮ ಪಾವನ ಆತ್ಮರ ಮನೆಯಾಗಿದೆ. ಈ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟಿದೆ. ಅಂದ ಮೇಲೆ ಈ ಜಗತ್ತಿನಲ್ಲಿರುವ ಪಂಚತತ್ವ ಈ ಸಾಕಾರ ಜಗತ್ತಿನಲ್ಲಿ ಇರಲು ನಮ್ಮನ್ನು ಆಕರ್ಷಣೆ ಮಾಡುತ್ತದೆ. ಏಕೆಂದರೆ ಆತ್ಮಕ್ಕೆ ಈ ಶರೀರ ಆಸ್ತಿಯ ರೂಪದಲ್ಲಿ ಸಿಕ್ಕಿದೆ. ಆದ್ದರಿಂದ ಶರೀರದ ಬಗ್ಗೆ ಆತ್ಮಕ್ಕೆ ಮಮತ್ವ ಜಾಸ್ತಿಯಾಗಿದೆ. ಅಂದರೆ ಶರೀರದ ಬಗ್ಗೆ ಮೋಹ ಜಾಸ್ತಿಯಾಗಿದೆ. ಈಗ ಈ ಮೋಹವನ್ನು ಸಮಾಪ್ತಿ ಮಾಡಿಕೊಂಡು ನಾವು ನಮ್ಮ ಮನೆಗೆ ವಾಪಸ್ ಹೋಗಬೇಕು. ಪರಮಧಾಮದಲ್ಲಿ ಈ ಪಂಚತತ್ವ ಇರುವುದಿಲ್ಲ. ಸತ್ಯುಗದಲ್ಲಿ ಯೋಗ ಬಲದಿಂದ ನಿಮ್ಮ ಶರೀರ ತಯಾರಾಗುತ್ತದೆ. ಸತ್ಯುಗದಲ್ಲಿ ಪ್ರಕೃತಿ ಕೂಡ ಸತೋ ಪ್ರಧಾನ ಆಗಿರುತ್ತದೆ. ಆದ್ದರಿಂದ ಸತ್ಯುಗದಲ್ಲಿ ಪಂಚತತ್ವ ನಿಮ್ಮನ್ನು ಆಕರ್ಷಣೆ ಮಾಡುವುದಿಲ್ಲ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ದುಃಖ ಇರುವುದಿಲ್ಲ. ಇದೆಲ್ಲ ಬಹಳಷ್ಟು ಸೂಕ್ಷ್ಮವಾದ ಮಾತಾಗಿದೆ. ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಈ ಪಂಚತತ್ವದ ಶಕ್ತಿ ಆತ್ಮವನ್ನು ಈ ಸಮಯದಲ್ಲಿ ಆಕರ್ಷಣೆ ಮಾಡುತ್ತಿದೆ. ಈ ಪಂಚತತ್ವದ ಶಕ್ತಿ ಆತ್ಮವನ್ನು ಈ ಸಮಯದಲ್ಲಿ ಸೆಳೆಯುತ್ತಿದೆ. ಆದ್ದರಿಂದ ಶರೀರವನ್ನು ತ್ಯಾಗ ಮಾಡಲು ಯಾರಿಗೂ ಮನಸ್ಸಾಗುತ್ತಿಲ್ಲ. ಇಲ್ಲದಿದ್ದರೆ ಶರೀರವನ್ನು ತ್ಯಾಗ ಮಾಡಲು ಎಲ್ಲರಿಗೂ ಇನ್ನೂ ಜಾಸ್ತಿ ಖುಷಿಯಾಗಬೇಕು. ಪಾವನ ಆಗಿ ಈ ಶರೀರವನ್ನು ತ್ಯಾಗ ಮಾಡಿದರೆ ಬೆಣ್ಣೆಯಿಂದ ಕೂದಲನ್ನು ತೆಗೆದಷ್ಟು ಸಹಜವಾಗಿ ಶರೀರವನ್ನು ತ್ಯಾಗ ಮಾಡುತ್ತೀರಾ. ಅಂದ ಮೇಲೆ ಶರೀರದ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಎಲ್ಲಾ ವಸ್ತುಗಳ ಬಗ್ಗೆ ಇರುವಂತಹ ಮಮತ್ವ ಸಂಪೂರ್ಣ ಸಮಾಪ್ತಿಯಾಗಿ ಬಿಡಬೇಕು. ಈ ಶರೀರಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಈ ಜಗತ್ತಿನಲ್ಲಿರುವ ವಸ್ತುಗಳಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಈಗ ನಾನು ಕೇವಲ ನನ್ನ ತಂದೆಯ ಬಳಿ ಹೋಗುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ಈ ಜಗತ್ತಿನಲ್ಲಿ ನಮ್ಮ ಬ್ಯಾಗೇಜ್ ಅನ್ನು ಮೊದಲೇ ತಯಾರು ಮಾಡಿ ನಾವು ತಂದೆಯ ಬಳಿ ಕಳಿಸಿಬಿಟ್ಟಿದ್ದೇವೆ. ಜೊತೆಗಂತೂ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ. ಇನ್ನು ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಬೇಕು. ಶರೀರವನ್ನು ಇಲ್ಲೇ ತ್ಯಾಗ ಮಾಡಬೇಕು. ಪರಮಾತ್ಮ ತಂದೆ ಶರೀರದ ಸಾಕ್ಷಾತ್ಕಾರವನ್ನು ಕೂಡ ಮಾಡಿಸಿದ್ದಾರೆ. ವಜ್ರ ವೈಡೂರ್ಯದ ಮಹಲ್ ಸತ್ಯುಗದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇಂತಹ ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕು. ಎಂದೂ ನೀವು ಸುಸ್ತಾಗಬಾರದು. ಹಗಲು ರಾತ್ರಿ ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮತ್ತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ. ನಾಟಕದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಬುದ್ಧಿ ಸಂಪೂರ್ಣ ಶೀತಲ ಆಗುತ್ತದೆ. ಯಾರು ಮಹರತಿ ಮಕ್ಕಳಾಗಿದ್ದಾರೋ ಅವರು ಎಂದೂ ಯಾವ ಪರಿಸ್ಥಿತಿಯನ್ನು ನೋಡಿ ಅಲುಗಾಡುವುದಿಲ್ಲ. ಯಾವ ಪರಿಸ್ಥಿತಿಯು ಮಹರತಿ ಮಕ್ಕಳನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ. ಶಿವತಂದೆಯನ್ನು ನೆನಪು ಮಾಡುತ್ತಿದ್ದರೆ ಶಿವತಂದೆ ನಿಮ್ಮ ರಕ್ಷಣೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ದುಃಖದಿಂದ ಮುಕ್ತ ಮಾಡಿ ಮಕ್ಕಳಿಗೆ ಶಾಂತಿಯನ್ನು ದಾನವಾಗಿ ನೀಡುತ್ತಾರೆ. ಈಗ ನೀವು ಕೂಡ ಶಾಂತಿಯನ್ನು ದಾನವಾಗಿ ನೀಡಬೇಕು. ನಿಮ್ಮ ಈ ಶಾಂತಿ ಬೇಹದ್ದಿನ ಶಾಂತಿಯಾಗಿದೆ. ಈ ನಿಮ್ಮ ಬೇಹದ್ದಿನ ಶಾಂತಿ ಅನ್ಯರನ್ನು ತಕ್ಷಣ ಶಾಂತ ಮಾಡುತ್ತದೆ. ಅಂದರೆ ನಿಮ್ಮ ಯೋಗ ಬಲ ಅನ್ಯರನ್ನು ತಕ್ಷಣ ಶಾಂತ ಮಾಡುತ್ತದೆ. ನಿಮಗೆ ತಕ್ಷಣ ಗೊತ್ತಾಗುತ್ತದೆ ಈ ಆತ್ಮ ನಮ್ಮ ಮನೆಯ ಆತ್ಮ ಆಗಿದ್ದಾರೋ ಅಥವಾ ಇಲ್ಲವೋ ಎಂದು. ಆತ್ಮಕ್ಕೆ ತಕ್ಷಣ ಪರಮಾತ್ಮ ತಂದೆ ನನ್ನ ತಂದೆ ಆಗಿದ್ದಾರೆ ಅನ್ನುವ ಆಕರ್ಷಣೆ ಆಗುತ್ತದೆ. ನೀವು ನಾಡಿಯನ್ನು ನೋಡಬೇಕು.
ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಅನ್ಯರನ್ನು ನೋಡಿ ಈ ಆತ್ಮ ನನ್ನ ಕುಲದ ಆತ್ಮ ಆಗಿದೆಯೋ ಅಥವಾ ಇಲ್ಲವೋ ಎಂದು ಮೊದಲು ಅವರನ್ನು ಚೆಕ್ ಮಾಡಬೇಕು. ಒಂದು ವೇಳೆ ನಮ್ಮ ಕುಲದ ಆತ್ಮ ಆಗಿದ್ದರೆ ಜ್ಞಾನವನ್ನು ಕೇಳಿ ಸಂಪೂರ್ಣ ಶಾಂತ ಆಗಿ ಬಿಡುತ್ತಾರೆ. ಯಾರು ಈ ಕುಲದ ಆತ್ಮರಾಗಿದ್ದಾರೋ ಅವರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತದೆ. ಯಾರು ಈ ದೈವಿ ಕುಲದ ಆತ್ಮರಾಗಿದ್ದಾರೋ ಅವರಿಗೆ ಈ ಜ್ಞಾನದ ಮಾತನ್ನು ಕೇಳಿದಾಗ ಜ್ಞಾನದ ಮಾತಿನ ರಸ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ನೀವು ತಂದೆಯನ್ನು ನೆನಪು ಮಾಡಿದಾಗ ತಂದೆ ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ. ಆತ್ಮವನ್ನೇ ಪರಮಾತ್ಮ ತಂದೆ ಪ್ರೀತಿ ಮಾಡುತ್ತಾರೆ. ನಿಮಗೆ ಇದು ಕೂಡ ಗೊತ್ತಿದೆ, ಯಾರು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೆ. ಮಕ್ಕಳ ಚೆಹರೆಯನ್ನು ನೋಡಿದ ತಕ್ಷಣ ಇವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಎಷ್ಟು ಜಾಸ್ತಿ ಪ್ರೀತಿ ಇದೆ ಅನ್ನುವುದು ಗೊತ್ತಾಗುತ್ತದೆ. ಆತ್ಮ ತಂದೆಯನ್ನು ನೋಡುತ್ತದೆ. ಪರಮಾತ್ಮ ತಂದೆ ಆತ್ಮರಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ಇಷ್ಟು ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮಕ್ಕೆ ನಾನು ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ. ಮುಂದೆ ಹೋದಂತೆ ನೀವು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ. ಮುಂದೆ ಹೋದಂತೆ ನೀವು ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ. ಆಗ ನೀವು ತಿಳಿದುಕೊಳ್ಳುತ್ತೀರಾ, ಆತ್ಮನಾದ ನಾನು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ನನ್ನ ಸೋದರ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಎಂದು. ಬಲೆ ಸೋದರಿಯ ಶರೀರ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದ್ದರು, ಸೋದರಿಯ ಮುಖ ನಿಮಗೆ ಕಾಣಿಸುತ್ತಿದ್ದರು, ಅವರ ಆತ್ಮದ ಕಡೆ ನಿಮ್ಮ ದೃಷ್ಟಿ ಹೋಗುತ್ತದೆ. ಶರೀರದ ಕಡೆ ನಿಮ್ಮ ದೃಷ್ಟಿ ಹೋಗಬಾರದು. ಶರೀರದ ಕಡೆ ಸ್ವಲ್ಪ ಕೂಡ ನಿಮ್ಮ ದೃಷ್ಟಿ ಹೋಗಬಾರದು. ಶರೀರವನ್ನು ನೋಡದೇ ಇರುವ ಮಾತಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ. ಇದು ಬಹಳಷ್ಟು ಸೂಕ್ಷ್ಮ ಮಾತಾಗಿದೆ. ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ. ನೀವೀಗ ಸ್ವಯಂ ತೂಕವನ್ನು ಮಾಡಿ ಒಂದು ಕಡೆ ಈ ಜ್ಞಾನದ ಶಿಕ್ಷಣವನ್ನು ಇಡಿ, ಇನ್ನೊಂದು ಕಡೆ ಜಗತ್ತಿನ ಶಿಕ್ಷಣವನ್ನು ಇಡಿ. ಆಗ ಈ ಶಿಕ್ಷಣದ ಕಡೆ ಭಾರ ಜಾಸ್ತಿ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಜ್ಞಾನ ರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಪುನಃ ಜ್ಞಾನವನ್ನು ದಾನವಾಗಿ ನೀಡಬೇಕು. ಯಾರು ಜ್ಞಾನವನ್ನು ದಾನವಾಗಿ ನೀಡುತ್ತಾರೋ ಅವರು ಸರ್ವರಿಗೂ ಪ್ರಿಯ ಆಗಿದ್ದಾರೆ. ಜ್ಞಾನವನ್ನು ದಾನವಾಗಿ ನೀಡುವಂತವರಿಗೆ ಅಪಾರ ಖುಷಿ ಇರುತ್ತದೆ. ಸೆಕೆಂಡ್ ಪಾಯಿಂಟ್, ಪ್ರಾಣ ದಾನವನ್ನು ನೀಡುವಂತಹ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಾ ಎಲ್ಲರಿಗೂ ಶಾಂತಿಯ ದಾನವನ್ನು ನೀಡಬೇಕು. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಜ್ಞಾನದ ಸಾಗರರಾಗಬೇಕು. ಇಂದಿನ ವರದಾನ ಆಗಿದೆ. ಅಂತವಾಹಕ ಶರೀರದ ಮೂಲಕ ಸೇವೆಯನ್ನು ಮಾಡುವಂತಹ, ಕರ್ಮ ಬಂಧನದಿಂದ ಮುಕ್ತ ಆದಂತಹ ಡಬಲ್ ಲೈಫ್ ಸ್ಥಿತಿಯಲ್ಲಿ ಇರುವಂತಹ ಆತ್ಮರಾಗಿ ಹೇಗೆ ಸ್ಥೂಲ ಶರೀರದ ಮೂಲಕ ಸಾಕಾರ ರೂಪದಲ್ಲಿ ಈಶ್ವರನ ಸೇವೆಯಲ್ಲಿ ಬ್ಯುಸಿಯಾಗಿ ಇರುತ್ತೀರಾ, ಅದೇ ರೀತಿ ನಿಮ್ಮ ಆಕಾರಿ ಶರೀರದ ಮೂಲಕ ಅಂತವಾಹಕ ಸೇವೆ ಕೂಡ ಜೊತೆ ಜೊತೆಗೆ ನಡೆಯಬೇಕು. ಅಂದರೆ ಆಕಾರಿ ಶರೀರದ ಮೂಲಕ ಅಂತವಾಹಕ ಸೇವೆಯನ್ನು ಸ್ಥೂಲ ಸೇವೆಯ ಜೊತೆ ಜೊತೆಗೆ ಮಾಡಬೇಕು. ಹೇಗೆ ಬ್ರಹ್ಮ ತಂದೆಯ ಮೂಲಕ ಸ್ಥಾಪನೆಯ ಕಾರ್ಯ ವೃದ್ಧಿ ಆಯಿತು, ಅದೇ ರೀತಿ ಈಗ ಸೂಕ್ಷ್ಮ ಶರೀರದ ಮೂಲಕ ಶಿವಶಕ್ತಿಯ ಕಂಬೈನ್ ರೂಪದ ಸಾಕ್ಷಾತ್ಕಾರದ ಮೂಲಕ ಸಾಕ್ಷಾತ್ಕಾರ ಮತ್ತು ಸಂದೇಶ ಸಿಗುವಂತಹ ಕಾರ್ಯ ನಡೆಯಬೇಕು. ಆದರೆ ಈ ಸೇವೆಯನ್ನು ಮಾಡುವುದಕ್ಕೋಸ್ಕರ ಕರ್ಮವನ್ನು ಮಾಡುತ್ತಿದ್ದರೂ ಯಾವುದೇ ಪ್ರಕಾರದ ಕರ್ಮ ಬಂಧನ ಇರಬಾರದು. ಕರ್ಮವನ್ನು ಮಾಡುತ್ತಿದ್ದರೂ ಎಲ್ಲಾ ಪ್ರಕಾರದ ಕರ್ಮ ಬಂಧನದಿಂದ ಮುಕ್ತಾಗಿ ಸದಾ ಡಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತ ಆದರೆ ನೀವು ಎಲ್ಲರಿಗೂ ಸಾಕ್ಷಾತ್ಕಾರವನ್ನು ಮಾಡಿಸುವ ಸೇವೆ ಮತ್ತು ಸಂದೇಶವನ್ನು ನೀಡುವಂತಹ ಸೇವೆಯನ್ನು ಜೊತೆ ಜೊತೆಗೆ ಮಾಡಬಹುದು. ಇಂದಿನ ಶ್ಲೋಗನ್ ಆಗಿದೆ, ಜ್ಞಾನವನ್ನು ಮನನ ಮಾಡಿದಾಗ ಖುಷಿ ಅನ್ನುವ ಬೆಣ್ಣೆ ಏನು ಬರುತ್ತದೆಯೋ ಆ ಬೆಣ್ಣೆ ನಮ್ಮ ಜೀವನವನ್ನು ಶಕ್ತಿಶಾಲಿ ಮಾಡುತ್ತದೆ. ಜ್ಞಾನದ ಮನನ ಚಿಂತನೆಯನ್ನು ಮಾಡಿದಾಗ ಖುಷಿ ಅನ್ನುವ ಬೆಣ್ಣೆ ಪ್ರಾಪ್ತಿಯಾಗುತ್ತದೆ. ಆ ಖುಷಿ ಅನ್ನುವ ಬೆಣ್ಣೆಯ ಮೂಲಕ ನಮ್ಮ ಜೀವನ ಶಕ್ತಿಶಾಲಿ ಆಗುತ್ತದೆ. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಅವ್ಯಕ್ತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ನನಗೆ ಸೇವೆಯನ್ನು ಮಾಡಲು ಅವಕಾಶ ಸಿಗುತ್ತಿಲ್ಲ ಎಂದು ಎಂದೂ ಯಾರೂ ಹೇಳಲು ಸಾಧ್ಯ ಇಲ್ಲ. ಬಲೆ
ಶಬ್ದದ ಮೂಲಕ ಜ್ಞಾನವನ್ನು ಹೇಳಲು ನಿಮಗೆ ಅವಕಾಶ ಸಿಗದೇ ಇರಬಹುದು, ಬಲೆ ನೀವು ಮಾತನಾಡದೇ ಇರಬಹುದು. ಆದರೆ ಮನಸ್ಸಿನ ವಾಯುಮಂಡಲದ ಮೂಲಕ, ಸುಖದ ವೃತ್ತಿಯ ಮೂಲಕ, ಸುಖಮಯ ಸ್ಥಿತಿಯ ಮೂಲಕ ನೀವು ಸೇವೆಯನ್ನು ಮಾಡಿ ನಿಮ್ಮ ಆರೋಗ್ಯ ಸರಿ ಇರದೇ ಇರಬಹುದು. ಆರೋಗ್ಯ ಸರಿ ಇರದೇ ಇದ್ದರೂ ಕೂಡ ಮನೆಯಲ್ಲೇ ಕುಳಿತು ಸಹಯೋಗಿಗಳಾಗಿ ಕೇವಲ ಮನಸ್ಸಿನ ಶುದ್ಧ ಸಂಕಲ್ಪದ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಶುಭ ಭಾವನೆಯಿಂದ ಸಂಪನ್ನ ಆಗಿ. ಒಳ್ಳೆಯದು. ಓಂ ಶಾಂತಿ.